ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ವ್ಯಕ್ತಿ ಗುರುವಿನ ಸೇವೆ ಮಾಡಿದ್ರೆ, ಗುರುವಿನ ಸ್ಮರಣೆ ಮಾಡಿದ್ರೆ ಅವನಿಗೆ ಯಾವ ರೀತಿ ಫಲಪ್ರಾಪ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸಿದ್ಧಾಂತ ಹೇಳಿ, ಅದರ ಪದವಿ ಏನು, ಫಲ ಏನು, ಆ ಒಂದು ವಿಚಾರದ ಬಗ್ಗೆ ನಾನು ಇವತ್ತು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಉನ್ನತವಾದ ಮಟ್ಟಿಗೆ ಬೆಳಿಬೇಕು ಅಂತಂದರೆ ಅವನಿಗೆ ಊಟಕ್ಕಿಂತ ಹೆಚ್ಚಾಗಿ, ಬಟ್ಟೆಗಿಂತ ಹೆಚ್ಚಾಗಿ ಜ್ಞಾನ ಇಂಪಾರ್ಟೆಂಟು. ಅವನಲ್ಲಿ ಜ್ಞಾನ ಇತ್ತು ಅಂತಂದರೆ ಅವನು ಯಾವುದೇ ಮೂಲೆಯಲ್ಲಿ ಜಗತ್ತಿನಲ್ಲಿದ್ದರೂ ಕೂಡ ಅವನು ಬಹಳ ವಿದ್ಯಾವಂತನಾಗಿ ಶ್ರೀಮಂತಿಕೆಯಿಂದ ಬದುಕ್ತಾನೆ. ಜ್ಞಾನನೇ ಇಲ್ಲ ಅಂದರೆ ಅವನಿಗೆ ಎಷ್ಟೇ ಕೋಟಿ ಇದ್ರೂ, ಎಷ್ಟೇ ರೂಪಾಯಿ ಇದ್ರೂ, ಎಷ್ಟೇ ಯೌವನ ಇದ್ದರೂ, ಎಷ್ಟೇ ಓದಿದ್ರೂ ಏನು ಲಾಭ ಇಲ್ಲ. ಇಲ್ಲಿ ಜ್ಞಾನ ಇಂಪಾರ್ಟೆಂಟು. ಜ್ಞಾನ ಬರಬೇಕು ಅಂದರೆ ಅವನು ಒಳ್ಳೆ ಗುರುವಿನ ಸಹವಾಸದಲ್ಲಿರಬೇಕು, ಗುರುವಿನ ಸಾನ್ನಿಧ್ಯದಲ್ಲಿರಬೇಕು. ಯಾವಾಗ ಅವನು ಗುರುವಿನ ಸಾನ್ನಿಧ್ಯದಲ್ಲಿದ್ದಾಗ ಗುರು ಅವನಿಗೆ ಅರಿವಿಲ್ದಂಗೆ ಅವನ ತಪ್ಪು ಒಪ್ಪುಗಳನ್ನು ನೋಡಿ ತಿದ್ದಿ ಅವನಿಗೆ ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗುವಂಥ ಒಂದು ಕಾನ್ಸೆಪ್ಟ್ ತಿಳಿಸ್ತಾ ಇರ್ತಾನೆ. ಗುರು ಹೇಗೆ ಶಿಷ್ಯನ ಉದ್ಧಾರ ಮಾಡಬೇಕು ಅಂತನೋ, ಶಿಷ್ಯ ಹಾಗೇನೆ ಗುರುನ ನಂಬಿ ಗುಲಾಮನಾಗಿ ಅವರನ್ನೇ ನಂಬಿ ಅವರಲ್ಲೆಲ್ಲವನ್ನೂ ನಾನು ತಿಳ್ಕೊಳ್ಬೇಕು, ಅವರಿರತಕ್ಕಂಥ ಜ್ಞಾನ ನಾನು ಪಡ್ಕೊಳ್ಬೇಕು ಅನ್ನೋ ಒಂದು ಶ್ರದ್ಧೆ, ಭಕ್ತಿ ಇತ್ತು ಅಂದರೆ ಉನ್ನತವಾದ ಮಟ್ಟಕ್ಕೆ ಹೋಗ್ತಾನೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಉನ್ನತವಾದ ಹುದ್ದೆಯಲ್ಲಿರಬೇಕು ಅಂದರೆ ಗುರುವಿನ ಆಶೀರ್ವಾದ ಆಗಬೇಕು. ಅದಕ್ಕೆ ಅವನ ಜಾತಕದಲ್ಲಿ ಗುರುವಿನ ಬಲ ಚೆನ್ನಾಗಿರಬೇಕು, ಗುರು ದಶೆ ಚೆನ್ನಾಗಿರಬೇಕು. ಗುರುವಿನ ದಶೆ ಚೆನ್ನಾಗಿತ್ತು ಅಂತಂದರೆ ಶುಕ್ರ ಚೆನ್ನಾಗಿ ತಾನೇ ಬರ್ತಾನೆ. ಆಗ ಶುಕ್ರ ಕಾರಂತೆ, ಸೈಟಂತೆ, ಬಂಗ್ಲೆಯಂತೆ, ಅವಾರ್ಡ್ಗಳಂತೆ, ಸನ್ಮಾನಗಳಂತೆ, ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯಗಳೆಲ್ಲ ಕೊಡೋದು ಶುಕ್ರ. ಆ ಜ್ಞಾನ ಚೆನ್ನಾಗಿತ್ತು ಅಂದರೆ ಶುಕ್ರ ದಶೆ ಚೆನ್ನಾಗಿ ಬಂತು. ಶುಕ್ರ ಗುರು ಇದ್ದಾನೆ ಅಂದರೆ ಚೆನ್ನಾಗಿ ಬಂಗ್ಲೆಗಳು, ಅವನಿಗೆ ಐಶ್ವರ್ಯ ಸಿಕ್ಕಾಪಟ್ಟೆ ಬರುತ್ತೆ. ಯಾವಾಗ ಐಶ್ವರ್ಯ ಇತ್ತು ಅವನಿಗೆ ಉಳಿದೆಲ್ಲ ಸುಖಗಳು ಬರುತ್ತೆ. ಅವನ ಐಶ್ವರ್ಯ ನೋಡಿ ಒಳ್ಳೆ ಹೆಣ್ಣು ಕೊಡ್ಬೋದು, ಅವನ ಐಶ್ವರ್ಯ ತಕ್ಕಂತೆ ಅವನಿಗೆ ಏನಾದ್ರು ಒಂದು ಸಮಾಜದಲ್ಲಿ ಸ್ಥಾನಮಾನಗಳು ಸಿಗ್ಬೋದು. ಹೀಗೆ ಮೂಲ ಗುರು ಇಂಪಾರ್ಟೆಂಟು. ಇವತ್ತಿನ ಕಾಲದಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ತಗೊಂಡಾಗ ಕೆಲವರು ಎಜುಕೇಷನ್ ಮಿನಿಸ್ಟರ್ ಆಗ್ತಾರೆ, ಕೆಲವರು ರಾಜ್ಯಪಾಲರಾಗ್ತಾರೆ. ರಾಜ್ಯಪಾಲ ಅಂದರೆ ಮಿನಿಸ್ಟರ್ಗಳಿಗೆಲ್ಲ ಗುರು. ಪ್ರಧಾನಿ ಮಂತ್ರಿ ಅಂದರೆ ಎಲ್ಲ ರಾಜ್ಯಪಾಲರಿಗೂ ಎಲ್ಲ ಮಿನಿಸ್ಟರ್ಗಳಿಗೂ ಗುರು. ಇಡೀ ರಾಷ್ಟ್ರಪತಿ ಅಂತಂದರೆ ಅವ್ರ ಕೈಕಲ್ಗಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಗುರು ಅಂತ, ಅದು ಒಂದು ಗುರುಸ್ಥಾನ ಅಂತ ಬರ್ತದೆ. ನಾನು ಒಬ್ಬ ವ್ಯಕ್ತಿ ರಾಜ್ಯಕ್ಕೆ ವಿದ್ಯಾಮಂತ್ರಿ, ಎಜುಕೇಷನ್ ಮಿನಿಸ್ಟರ್ ಆಗಬೇಕು ಅಂದರೆ, ಅಥವಾ ಒಂದು ರಾಜ್ಯಕ್ಕೆ ರಾಜ್ಯಪಾಲನಾಗಬೇಕು ಅಂತಂದರೆ ಅವನ ಜಾತಕದಲ್ಲಿ ಗ್ರಹಗಳು ಹೇಗಿರಬೇಕು, ಅವನ ಜನ್ಮಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಹೇಗಿರ್ತದೆ, ಸ್ಥಾನ ಬಲ ಏನು, ಆ ವಾಸ್ತುವಿರ್ತಕ್ಕಂಥ ಗ್ರಹ ಇವೆರಡೂ ಹೊಂದಾಣಿಕೆ ಮೇಲೆ ಅವನಿಗೆ ಆ ಪದವಿ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತದೆ. ಎಜುಕೇಷನ್ ಮಿನಿಸ್ಟ್ರು ಅಥವಾ ರಾಜ್ಯಪಾಲ ಆಗಬೇಕು ಅಂದರೆ ಅವನು ಓದ್ ಜನ್ಮದಲ್ಲಿ ಗುರುವಿನ ಸೇವೆ ಮಾಡಿದರೆ ಮಾತ್ರ ಈ ಜನ್ಮದಲ್ಲಿ ಎಜುಕೇಷನ್ ಮಿನಿಸ್ಟರ್ ಆಗ್ಲಿಕ್ಕಾಗೋದು, ವಿದ್ಯಾಮಂತ್ರಿ. ಮತ್ತು ಮಿನಿಸ್ಟ್ರಿಗಳಿಗೆ ಒಬ್ಬ ಗುರು ಅಂದರೆ ರಾಜ್ಯಪಾಲ, ಗವರ್ನರ್ ಅಂತ ಕರಿತೀವಿ ನಾವು ಈಗ ಇವತ್ತಿನ ಆಡೋ ಭಾಷೆಯಲ್ಲಿ.
ಹಿಂದಿನ ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ಗುರುಗಳ ಸ್ಥಾನ ಒಂದಿತ್ತು. ಆಸ್ಥಾನದ ಗುರುಗಳು ಅಂತ ಕರೀತಾರೆ. ಒಬ್ಬ ರಾಜನಿಗೆ ಒಬ್ಬ ಗುರು ಗೈಡ್ ಮಾಡ್ತಾ ಇದ್ದ. ಈ ರೀತಿ ರಾಜ್ಯ ಆಳಬೇಕು, ಮಳೆ ಆಗಿಲ್ಲ ಅನ್ನೋ ಈ ರೀತಿ ಹೋಮಗಳನ್ನು ಮಾಡಬೇಕು, ರಾಜ್ಯದಲ್ಲಿ ಏನಾದರೂ ಸಿಕ್ಕಾಪಟ್ಟೆ ದುರಂತಗಳು ನಡೆದಾಗ, ಅವಾಂತರಗಳು ನಡೆದಾಗ ಅದನ್ನು ಸರಿಪಡಿಸೋಕ್ಕೆ ಗುರುಗಳು ಆಸ್ಥಾನದಲ್ಲಿ ಎತ್ಕೊಂಡು ಅವನಿಗೆ ತಿಳುವಳಿಕೆ ಕೊಟ್ಟು ರಾಜ್ಯವನ್ನು, ದೇಶವನ್ನು ಕ್ಷೇಮವಾಗಿ ಕಾಪಾಡಿಕೊಂಡು ಬರೋದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಹಾಗೆ ಒಬ್ಬ ವ್ಯಕ್ತಿ, ಒಂದು ಜಾತಕ, ಯಾರೋ ಒಬ್ಬರು ವ್ಯಕ್ತಿ ಇವತ್ತು ಸಮಾಜದಲ್ಲಿ ಹುಟ್ಟಿದ್ರಂದರೆ ಆ ಮಗು ಹುಟ್ಟಿದ ತಕ್ಷಣ ಇವನು ರಾಜ್ಯಪಾಲ ಆಗ್ತಾನ ಇಲ್ಲ ಎಜುಕೇಷನ್ ಮಿನಿಸ್ಟರ್ ಆಗ್ತಾನ ಅಂತ ಹೇಳ್ಬೋದು. ಹಾಗಾದರೆ ಆ ಒಂದು ಗ್ರಹಗಳ ಸ್ಥಾನಬಲ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ದೃಷ್ಟಿ, ಒಂದು ಜಾತಕದಲ್ಲಿ ನಾವು ನೋಡೋದೇನೆಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೇಲಿದೆ, ಯಾವ ವಾಸ್ತುನಲ್ಲಿ ಯಾವ ಗ್ರಹ ಇದೆ, ಆ ಗ್ರಹ ಒಳ್ಳೆಯವನ ಜೊತೆ ಇದ್ದಾನ ಅಥವಾ ಪಾಪಿ ಗ್ರಹ ಜೊತೆ ಇದ್ದಾನೆ, ಕೆಟ್ಟವನ ಸಹವಾಸದಲ್ಲಿ ಇದ್ದಾನ ಅಂತ. ಒಂದು ಒಳ್ಳೆ ಗ್ರಹ ಕೆಟ್ಟ ಗ್ರಹ ಜೊತೆ ಇದ್ದರೆ ಏನಾಗುತ್ತೆ, ಅದೇ ಒಂದು ಒಳ್ಳೆ ಗ್ರಹ ಇನ್ನೊಬ್ಬ ಒಳ್ಳೆ ಮಿತ್ರನ ಜೊತೆ ಇದ್ದಾಗ ಏನು ಬಲ ಕೊಡುತ್ತೆ, ಅಥವಾ ಒಂದು ಗ್ರಹ ದೃಷ್ಟಿಯನ್ನು ಇನ್ನೊಂದು ಗ್ರಹದ ಮೇಲೆ ದೃಷ್ಟಿ ಬಿಟ್ಟಾಗ ಏನಾಗುತ್ತೆ, ಅಥವಾ ಗ್ರಹಗಳು ಒಂದು ಸ್ಥಾನ ಇನ್ನೊಂದು ಸ್ಥಾನಕ್ಕೆ ಸಂಚಾರ ಆಗುವಾಗ ಏನು ಪ್ರಭಾವ ಬೀರುತ್ತೆ ಅನ್ನೋ ಆಧಾರದ ಮೇಲೆ ಈ ಒಂದು ಜಾತಕನ ಹೇಳೋದು. ಈ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ನಾನು ವಿದ್ಯಾಮಂತ್ರಿ ಆಗಬೇಕು ಅಂದರೆ ಏನು ಮಾಡಬೇಕು, ರಾಜ್ಯಪಾಲ ಆಗಬೇಕು ಅಂದರೆ ಏನು ಮಾಡಬೇಕು. ಹಾಗಾದರೆ ಅಂಥ ಮಕ್ಕಳು ನೋಡೋದಾದರೆ ಜಾತಕದಲ್ಲಿ ಆ ನವಾಂಶ, ಇದು ರಾಶಿ ಕುಂಡಲಿಯಲ್ಲಿ, ಆ ಕುಂಡಲಿಯಲ್ಲಿ ಹೇಗೆ ಗ್ರಹಗಳು ಸ್ಥಾನವನ್ನು ಪಡ್ಕೊಂಡಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹುದ್ದೆಗಳಿಗಿಂತಲೂ ಬಹಳ ಶ್ರೇಷ್ಠವಾದ ಹುದ್ದೆ ಗುರುಸ್ಥಾನ. ಯಾಕೆಂದರೆ ಗುರುನೇ ಮಿನಿಸ್ಟರ್ಗಳನ್ನ ರೆಡಿ ಮಾಡೋದು, ಆ್ಯಕ್ಟರ್ಗಳನ್ನ ರೆಡಿ ಮಾಡೋದು. ಗುರು ಒಬ್ಬನೇ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಕ್ಷೇತ್ರದಲ್ಲೂ ತಯಾರಿ ಮಾಡಿ ಕಳಿಸೋದು, ಮ್ಯಾನುಫ್ಯಾಕ್ಚರ್ ಮಾಡೋದು. ಅವನು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಅವ್ನು ಮಿನಿಸ್ಟರ್ ಆಗೋಕ್ಕಾಗಲ್ಲ, ಅವ್ನು ಕಾಲೇಜ್ಗೆ ಹೋಗಲಿಲ್ಲ ಅಂತಂದರೆ ಅವನು ಡ್ಯಾನ್ಸರ್ ಆಗೋಕ್ಕಾಗಲ್ಲ, ಆ್ಯಕ್ಟರ್ ಆಗೋಕ್ಕಲ್ಲ. ಅದೇ ಅವ್ನಿಗೆ ಎಜುಕೇಷನ್ ಕೊಡಬೇಕು. ಅವನು ಒಳ್ಳೆ ಕ್ಷೇತ್ರದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾನೆ ಅಂದರೆ ಅದು ಹಿಂದ್ಗಡೆ ಗುರುವಿನ ಜ್ಞಾನ ಇದೆ ಅಂತ ಅರ್ಥ. ಹೀಗಾಗಿ ಆ ಗುರುಸ್ಥಾನ ಎಷ್ಟು ಮಹಿಮೆ, ಎಷ್ಟು ಪವರ್ ಇದೆ ಅನ್ನೋದನ್ನು ಈ ಒಂದು ಜಾತಕದಲ್ಲಿ ತೋರಿಸೋಕೆ ಇಷ್ಟಪಡ್ತೀನಿ. ಸರಿ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ವಿದ್ಯಾಮಂತ್ರಿ ಆಗಬೇಕು ಅಂತ ಅಂದರೆ ಅಥವಾ ರಾಜ್ಯಪಾಲರಾಗಬೇಕು ಅಂತ ಅಂದರೆ ಆ ಎರಡು ಹುದ್ದೆಗಳು ಎಷ್ಟು ಶ್ರೇಷ್ಠವಾದುದು ಅನ್ನೋದನ್ನು ವಿವರಿಸ್ತಾ ಇದ್ರಿ. ಜೊತೆಗೆ ಈ ರೀತಿಯಾದಂಥ ಉನ್ನತ ಪದವಿ ಸಿಗಬೇಕು ಅಂತ ಅಂದರೆ ಪೂರ್ವಜನ್ಮದ ಕರ್ಮದ ಫಲಗಳು ಹೇಗೆ ಕಾರಣ ಆಗತ್ತೆ, ಈ ಬಗ್ಗೆ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ? ನೋಡಿ, ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಚರ್ಚೆ ಮಾಡೋದಾದರೆ ವಿದ್ಯಾಮಂತ್ರಿ ಅಥವಾ ರಾಜ್ಯಪಾಲ, ಗವರ್ನರ್ ಆಗಬೇಕು ಅಂತಂದರೆ ಅವನು ಹಿಂದಿನ ಜನ್ಮದಲ್ಲಿ ಅಲ್ಲಾದರೂ ಒಂದು ಕಡೆ ಯಾವುದಾದ್ರು ಊರಿನಲ್ಲಿ ಯಾವ ದೇಶದಲ್ಲಿ ಹುಟ್ಟಿರೂ ಪರವಾಗಿಲ್ಲ, ಆ ಜನ್ಮದಲ್ಲಿ ಹೋದ ಜನ್ಮದಲ್ಲಿ ಅವನು ಗುರುಗಳ ಸೇವೆ ಮಾಡಿದೆ. ಇಲ್ಲಿ ಗುರು ಸೇವೆ ಅನ್ನೋದು ಒಂದು ದೊಡ್ಡ ವರ್ಡು. ಇಲ್ಲಿ ಏನು ಅರ್ಥೈಸುತ್ತೆ ಅಂತಂದರೆ ಗುರು ಹೇಳಿದಂಥ ಕೆಲಸನ ಪರಿಪಾಲನೆ ಮಾಡೋದು, ಅದು ಒಂದು ಗುರು ಸೇವೆ. ಗುರುವಿನ ಸ್ಥಾನಕ್ಕೆ ಧಕ್ಕೆ ಬರದ ಹಾಗೆ, ಗುರುಗಳಿಗೆ ಏನೇ ರೀತಿ ಅವಮಾನಗಳು ಬರಬಾರ್ದು, ಅವ್ರಿಗೆ ಅವಮಾನ ಆಗಬಾರ್ದು, ನಾನೂ ಮಾಡಬಾರ್ದು, ಇನ್ನೊಬ್ಬರ ಕಡೆಯನ್ನು ಬರಬಾರ್ದು ಅಂತ ಗುರುವಿನ ಸದಾ ಸಂರಕ್ಷಣೆ ಮಾಡೋದು ಒಂದು ಗುರು ಸೇವೆ. ಗುರುಗಳಿಗೆ ಸೇವೆ ಎಂದಾಗ ಅವರಿಗೆ ಅಡುಗೆ ಮಾಡಿ ಹಾಕೋದು, ಅವ್ರ ಬಟ್ಟೆ ಒಗೆಯೋದು, ಅವ್ರಿಗೆ ಬೇಕಾದಂಥ ವಸ್ತುಗಳಿಗೆ ನಾವು ತಯಾರಿ ಮಾಡಿಕೊಡೋದು, ಪೂಜಾ ಸಿದ್ಧತೆಗಳು, ಇದೆಲ್ಲ ಗುರು ಸೇವೆಗೆ ಬರುತ್ತದೆ. ಇನ್ನೊಂದು, ಗುರುಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ತರಬಾರ್ದು, ನಾವು ತರುವಂಥ ಕೆಲಸನೂ ಮಾಡಬಾರ್ದು ಅಂದರೆ ದೊಡ್ಡ ಮಹತ್ಕರವಾದಂಥ ಗುರು ಸೇವೆ. ಇದನ್ನು ಪರಿಪಾಲನೆ ಮಾಡಿದ್ದೇ ಆದರೆ ಗುರುವಿನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗ್ತದೆ ಅಂತೇಳಿ ಗುರು ಸಂಹಿತೆಯಲ್ಲಿ ಹೇಳ್ತಾರೆ, ದತ್ತಾತ್ರೇಯರು ಹೇಳ್ತಾರೆ. ಗುರು ಗೀತೆಯಲ್ಲೂ ಇದೇ ಬರುತ್ತೆ. ಗುರುವಿನ ಕೃಪಾ ಕಟಾಕ್ಷ ಅಂದ್ರೇನು? ಗುರುವಿನ ದೃಷ್ಟಿ ಬಹಳ ಪವರ್ಫುಲ್ಲು. ಅವನು ಏನು ಮಾಡ್ತಾನೆ ನನ್ನ ಶಿಷ್ಯ, ಅವನಿಗೇನು ಬೇಕು ಏನು ಬೇಡ ಅಂತ ಮನಸ್ಸಿನಲ್ಲೇ ಚಿಂತೆ ಮಾಡಿ ಅವನಿಗೆ ಸಮಯ ಸಂದರ್ಭ ಬಂದಾಗ ಆ ಸಮಯಕ್ಕೆ ತಕ್ಕಂತೆ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡ್ತಾ ಇರ್ತಾನೆ ಗುರು ದೃಷ್ಟಿ ಅಂತಂದರೆ. ಆಶೀರ್ವಾದ ಅಂದರೆ ಏನಪ್ಪ ಏನಕ್ಕೆ ಬಂದಿದೆಯಪ್ಪ ಗುರುಗಳೇ, ನಾನು ಮದುವೆ ಆಗಿಲ್ಲ ಅಂದರೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತೋ ಅಂದರೆ ಅವ್ನಿಗೆ ಮದುವೆ ಆಗೋಯ್ತು. ಮದುವೆ ಆದ ತಕ್ಷಣ ಆಶೀರ್ವಾದ ಎಕ್ಸ್ಪೈರಿ ಆಗಿಬಿಡುತ್ತೆ. ಏನಪ್ಪ ಬಂದಿದೆಯಾ ಅಂದರೆ
ನಂಗೆ ಮದುವೆ ಆಯಿತು ಮಕ್ಕಳಾಗಿಲ್ಲ ಅಂದರೆ ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತೋ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟು ಅಂದರೆ ಮಕ್ಕಳಾಯಿತು ಅವನಿಗೆ ಮಕ್ಕಳಾದ್ಮೇಲೆ ಆ ಆಶೀರ್ವಾದ ಎಕ್ಸ್ಪೈರ್ ಆಗಿಬಿಡುತ್ತೆ. ಅಂದರೆ ಗುರುವಿನ ಆಶೀರ್ವಾದ ಯಾವುದೋ ಒಂದು ಸೀಮಿತವಾಗಿರ್ತದೆ. ಮದುವೆ ಆಗಿಲ್ಲ ಅಂದರೆ ಮಕ್ಕಳಾಗಿಲ್ಲ ಅಂದರೆ ವ್ಯಾಪಾರದಲ್ಲಿ ಲಾಭ ಇಲ್ಲ ಅಂದಾಗ ನನಗೆ ವ್ಯಾಪಾರದಲ್ಲಿ ಚೆನ್ನಾಗಿ ನಡೀತಾ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ ಅಂತಂದಾಗ ಒಳ್ಳೇದಾಗಲಪ್ಪ ನಿನ್ನ ವ್ಯಾಪಾರ ಸಕ್ಸಸ್ ಆಗಲಿ ಯಶಸ್ವಿ ಆಗಲಿ ಅಂತ ಆಶೀರ್ವಾದ ಮಾಡಿದ್ರೆ ವ್ಯಾಪಾರ ಸಕ್ಸಸ್ ಆಯಿತು. ಅಕಸ್ಮಾತ್ ಅವನೇ ವ್ಯಾಪಾರ ಬಿಟ್ಟುಬಿಟ್ರೆ ಆ ಡಿಸ್ಕಂಟಿನ್ಯೂ ಆದರೆ ಆಶೀರ್ವಾದ ಎಕ್ಸ್ಪೈರಿ ಆಯಿತು. ಇಷ್ಟೇ. ನಾನು SLC ಎಕ್ಸಾಮ್ ಬರೀಕ್ಕೆ ಹೋಗ್ತಾಯಿದ್ದೀನಿ, ನಂಗೆ ಒಳ್ಳೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋಂಗೆ ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗಲಿ SLCಲಿ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಬರಲಿ ಅಂತ ಆಶೀರ್ವಾದ ಮಾಡಿದ್ರೆ ಅವನು SLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು ಅಂದರೆ ಆಶೀರ್ವಾದ ಎಕ್ಸ್ಪೈರ್ ಆಗೋಯ್ತು. ಇಲ್ಲಿ ಆಶೀರ್ವಾದಕ್ಕೂ ಕೃಪಾ ಕಟಾಕ್ಷ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ನಾನು. ಗುರುವಿನ ಕೃಪಾ ಕಟಾಕ್ಷ ಬೇಕು ಅಂತಂದರೆ ಗುರುವಿನಲ್ಲಿಗೆ ಕಂಪ್ಲೀಟಾಗಿ ಗುಲಾಮ್ನ ಆಗಬೇಕು. ಗುರುವಿಗೆ ಕಂಪ್ಲೀಟ್ ಶರಣಾಗತಿ ಆದಾಗ ಅವನು ಬೈತನ ಹೊಡಿತನ ಕೂಗ್ತಾನ ಏನು ಮಾಡ್ತಾನೋ ಎಲ್ಲವೂ ನಿಮ್ಮದೇ ಅಂಥೇಳಿ ಅವನಿಗೆ ಶರಣಾಗ್ಬಿಟ್ಟು ಅಂತಂದರೆ ಕೃಪಾ ಕಟಾಕ್ಷ ಪಾಸಾಗ್ಬಿಡುತ್ತೆ. ಅವನ ಕೃಪೆ ಸದಾ ಅವನ ಮೇಲೆ ಇರ್ತದೆ. ಕಾಡಲ್ಲಿರಲಿ, ಜೈಲಲ್ಲಿರಲಿ, ನೀರಲ್ಲಿ ಬಿದ್ದಿರಲಿ, ಎಲ್ಲೇ ಇರಲಿ ಅವನ ದೃಷ್ಟಿ, ಗುರುವಿನ ದೃಷ್ಟಿ ಯಾವಾಗಲೂ ಕಾಪಾಡ್ತಿರ್ತದೆ. ಗುರು ಬರೀ ಕೇವಲ ದೇಹ ಅಲ್ಲ, ದೇಹಕ್ಕೆ ಗುರು ಅಲ್ಲ, ಆದರೆ ಗುರುವಿನ ದೃಷ್ಟಿನಲ್ಲಿ ಗುರುವಿನ ಮಾತಿನಲ್ಲಿರೋದೇ ಬಹಳ ಪವರ್ಫುಲ್. ಗುರು ಕುಂಟನಾಗಿರ್ಬೋದು, ಆ ಗುರು ಕುರುಡನೇ ಆಗಿರ್ಬೋದು, ಗುರು ಏನೋ ಹೆಳವನಾಗಿರ್ಬೋದು, ಅವನಿಗೊಂದು ಕಾಲೇ ಇಲ್ಲದೆ ಇರ್ಬೋದು, ಗುರುವಿಗೆ ಒಂದು ಕೈಯೇ ಇಲ್ಲದೆ ಇರ್ಬೋದು. ಇಲ್ಲಿ ಶರೀರಕ್ಕೆ ಅಲ್ಲ ಗುರು ಅನ್ನೋದು, ಶರೀರಕ್ಕಿಂತ ಹೆಚ್ಚಾಗಿ ಗುರುವಿನ ವಾಕ್ ಅಂದರೆ ಮಾತು, ಅವನ ಒಂದು ಕೃಪಾ ದೃಷ್ಟಿಗೆ ಗುರುವಿನ ಶಕ್ತಿ ಇರೋದು. ಶರೀರದಲ್ಲಿ ಏನೂ ಇಲ್ಲ, ಶರೀರದಲ್ಲಿ ಬರೀ ಮೂಳೆ ಮಾಂಸ ರಕ್ತ ಅಷ್ಟೇ. ಆದ್ದರಿಂದ ಗುರುವಿಗೆ ಶರಣಾಗತನಾದಾಗ, ಗುರುವಿಗೆ ಸೇವೆ ಮಾಡಲಿಕ್ಕೆ ನಿಂತಾಗ ಅವ್ರು ಎಂಥವನೇ ಆಗಿರಲಿ, ಗುರು ಅವನು ಏನೇ ಬೈಲಿ ಹೊಡಿಲಿ ಮಾಡಲಿ, ಅವನು ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ, ಅವನು ಅಕ್ಸೆಪ್ಟ್ ಅಂತ ಮಾಡ್ಕೊಂಡು ಅವ್ನು ಸೇವೆ ಮಾಡ್ತಾನೆ ಅಂದರೆ ಕೃಪಾ ಕಟಾಕ್ಷ ಯಾವ್ದಾ ಇರ್ತಂತೆ. ಮುಂದೆ ಗುರು ಸೇವೆ ಮಾಡೋದು ಹಿಂದೆ ಬಾಯಿ ಬಂದಂಗೆ ಬೈಯೋದು ಮಾಡಿದ್ರೆ ಅವನಿಗೆ ಗುರುದ್ರೋಹಿ ಆಗ್ತಾನೆ. ಯಾವಾಗ ಗುರುದ್ರೋಹಿ ಆಯಿತು, ಸಕಾಲಕ್ಕೆ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಊಟದಲ್ಲಿ ತಿಂದು ಆರೋಗ್ಯ ಸಿಗೋದಿಲ್ಲ, ಸಾಲ ಬಾಧೆ, ರೋಗ ಬಾಧೆ, ಮಹಾದ್ರೋಹಿ. ಅವನಿಗೆ ಎಲ್ಲ ಕ್ಷೇತ್ರದಲ್ಲೂ ಸಂಘರ್ಷ ಜೀವನ. ಎಲ್ಲಾದರೂ ಹೋರಾಟ ಮಾಡಿ ತೆಗಿಬೇಕು, ಯಾವುದು ಸುಮ್ಮನೆ ಬರೋದಿಲ್ಲ. ದ್ರೋಹ, ಗುರುದ್ರೋಹ. ಹೀಗಾಗಿ ಗುರುವಿನ ಆಶೀರ್ವಾದ ಆಗೋಕ್ಕಿಂತ ಹೆಚ್ಚು ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತಂದರೆ ನಾವು ಸದಾ ಗುರುವಿನ ಜೊತೆ ಗುರು ಸ್ಮರಣೆ ಮಾಡ್ತಿರಬೇಕು, ಗುರು ಸೇವೆ ಮಾಡ್ತಿರಬೇಕು. ಅಂಥವ್ರಿಗೆ ಈ ಯೋಗ ಈ ಜನ್ಮದಲ್ಲಿ ಪ್ರಾಪ್ತಿ ಆಗ್ತದೆ. ವಿದ್ಯಾಮಂತ್ರಿ ಅಥವಾ ರಾಜ್ಯಪಾಲನಾಗುವಂಥ. ವಿದ್ಯಾಮಂತ್ರಿ ಜಾತಕನೂ ಒಂದೇ, ರಾಜ್ಯಪಾಲನ ಜಾತಕ ಒಂದೇ, ಆದರೆ ದೃಷ್ಟಿ ಚೇಂಜ್ ಆದಾಗ ಮಾತ್ರ ಪದವಿ ಚೇಂಜ್ ಆಗಿಬಿಡುತ್ತೆ. ಆದ್ದರಿಂದ ನಾವು ಎಷ್ಟೇ ಓದಿರ್ಬೋದು, ಆದರೆ ಮಂತ್ರಿ ಆಗೋಕ್ಕಾಗಲ್ಲ. ಸಾವಿರಾರು ಜನಕ್ಕೆ ನಾವು ಟೀಚ್ ಮಾಡಿರ್ಬೋದು ನಾವು, ಆದರೆ ಮಂತ್ರಿ ಆಗೋಕ್ಕಾಗಲ್ಲ. ಏನ್ರಿ ನಾನು ಸರ್ವಿಸಲ್ಲಿ 40 ವರ್ಷ ಟೀಚರ್ ಆಗಿದ್ದೀರಿ, ನಾನು ತಯಾರು ಮಾಡಿರೋ ಹುಡುಗರು ಸಿನಿಮಾ ಆ್ಯಕ್ಟರ್ ಆಗಿದ್ದಾರೆ, ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಾರೆ, ಒಬ್ಬರು ಮಂತ್ರಿ ಆಗಿದ್ದಾರೆ, ಇನ್ನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ, ಇನ್ನೊಬ್ಬ ಡ್ಯಾನ್ಸರ್ ಆಗಿದ್ದಾನೆ, ಇನ್ನೊಬ್ಬ ಮ್ಯೂಸಿಷಿಯನ್ ಆಗಿದ್ದಾನೆ. ಎಷ್ಟೊಂದು ಜನ ನನ್ನ ಶಿಷ್ಯಂದರು ಒಳ್ಳೊಳ್ಳೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಆದರೆ ಟೀಚ್ ಮಾಡುವಂಥ ಟೀಚರೇ ವಿದ್ಯಾಮಂತ್ರಿ ಆಗಿಲ್ಲ, ರಾಜ್ಯಪಾಲ ಆಗಿಲ್ಲ. ಯಾಕೆಂದರೆ ಅವನಿಗೆ ಬರ್ತಿಲ್ ಬರೀ ಟೀಚ್ ಮಾಡಲಿಕ್ಕೆ ವಿನಃ ಮಂತ್ರಿ ಆಗಲಿಲ್ಲ. ಯಾಕೆಂದರೆ ಆ ಥರ ಪುಣ್ಯದ ಕೆಲಸ ಓದ್ ಜನ್ಮದಲ್ಲಿ ಮಾಡಿಲ್ಲ. ಗುರುವಿನ ಸೇವೆ ಮಾಡಬೇಕು. ಅದಕ್ಕೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಗುರು ಸೇವೆ. ಎಲ್ಲ ಆಶೀರ್ವಾದಕ್ಕಿಂತ ಗುರುವಿನ ಆಶೀರ್ವಾದ ಶ್ರೇಷ್ಠ. ಯಾಕೆಂದರೆ ಗುರುವಿನಲ್ಲಿ 3 ಶಕ್ತಿ ಇದೆ: ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ ಮತ್ತು ಸರಸ್ವತಿ, ಕಾಳಿ. ಈ 3 ಶಕ್ತಿಗಳಲ್ಲೂ ಕೂಡ ಗುರುವಿನ ಅಂಶದಲ್ಲೇ ಇರೋದ್ರಿಂದ ತ್ರಿಮೂರ್ತಿ ಶಕ್ತಿ, ತ್ರಿಶಕ್ತಿಗಳ ಸಂಗಮವಿರುವಂಥ ಈ ಒಂದು ಗುರು ಸದಾಕಾಲ ರಕ್ಷಣೆ ಮಾಡತ್ತಂತೆ. ಅದರಿಂದ ನಾವು ಜಾತಕ ನೋಡಿದ ತಕ್ಷಣ, ಮಗು ಹುಟ್ಟಿದ ತಕ್ಷಣ, ಜಾತಕ ಮಾಡಿದ ತಕ್ಷಣ, ಈ ಮಗು ರಾಜ್ಯಪಾಲ ಆಗ್ತಾನೆ, ಈ ಮಗು ಎಜುಕೇಷನ್ ಮಿನಿಸ್ಟರ್ ಆಗ್ತದೆ ಅಂತ ನೋಡಿ ಹೇಳ್ಬಿಡ್ಬೋದು ಜಾತಕದಲ್ಲೇ. ಆದ್ದರಿಂದ ಆ ಥರ ಜಾತಕದಲ್ಲಿ ಮಗು ಹುಡಬೇಕು ಅಂದರೆ ಅವಳ ತಂದೆ ಒಳ್ಳೆ ಕೆಲಸ ಮಾಡಿರಬೇಕು, ತಾಯಿ ಒಳ್ಳೆ ಕೆಲಸ ಮಾಡಿ. ತಂದೆ ವೀರ್ಯ, ತಾಯಿ ಅಂಡಾಣು. ಈ ವೀರ್ಯ ಅಂಡಾಣು ಎರಡೂ ಒಳ್ಳೆ ತೇಜಸ್ಸಿದ್ರೆ ಮಾತ್ರ ಜಗತ್ತಿಗೆ ಅಂಥ ಮಕ್ಕಳು ಕೊಡೋಕ್ಕೆ ಸಾಧ್ಯ. ಅಪ್ಪನೂ ಸರಿ ಇಲ್ಲ, ಅಮ್ಮನೂ ಸರಿ ಇಲ್ಲ ಅಂದರೆ ಆ ಅಪ್ಪ ಅಮ್ಮನ ತಕ್ಕಂತೆ ಮಕ್ಕಳು ಇಡ್ತಾರೆ. ಅಪ್ಪನೂ ಸರಿ ಇಲ್ಲ, ಮದುವೆ ಮುಂಚೆನೇ ಕುಡ್ಕೊಂಡು ಸೇದ್ಕೊಂಡು ಅಲ್ಲಿ ಮಲ್ಕೊಂಡು ಕಾಲ ಕಳೆದ. ಅಮ್ಮನೂ ಅಷ್ಟೇ ಮದುವೆ ಮುಂಚೆ ಯಾರ್ಯಾರ ಜೊತೆ ಹೋದ್ಲು. ಇಂಥವ್ರಿಗೆ ಆ ಒಂದು ಟೇಸ್ಟಲ್ಲಿರೋ ಮಕ್ಕಳೇ ಉಡೋದು. ಅಂಥವ್ರ ಹೊಟ್ಟೆಯಲ್ಲಿ ದೊಡ್ಡ ಅವಧೂತ ಉಡೋದಿಲ್ಲ, ಪರಮಾಂಸ ಉಡೋದಿಲ್ಲ, ಲೋಕ ಕಲ್ಯಾಣ ಮಾಡುವಂಥ ಮಕ್ಕಳು ಬರೋದಿಲ್ಲ. ಯಾಕೆಂದರೆ ಅವನ ವೀರ್ಯನೂ ಶುದ್ಧ ಇಲ್ಲ, ಇವಳು ಅಂಡಾಣೂ ಶುದ್ಧ ಇಲ್ಲ. ಹಾಗಾದರೆ ಎಜುಕೇಷನ್ ಮಿನಿಸ್ಟರ್ ಆಗುವಂಥ, ರಾಜ್ಯಪಾಲ ಆಗುವಂಥ ಅಂಥ ಗಂಡ ಹೆಂಡ್ರಲ್ಲಿ ಅಂಥ ಮಗು ಉಡಬೇಕಾದ್ರೆ ಅವ್ರ ಪೂರ್ವಜನ್ಮದಲ್ಲೂ ಗುರು ಸೇವೆ ಆಗಿರಬೇಕು. ಎಲ್ಲೋ ಒಂದು ಕಡೆ ಗುರುವಿನ ದರ್ಶನ ಆಗಿರಬೇಕು.
ಗುರುವಿನ ಸ್ಪರ್ಶ, ದರ್ಶನ, ಆಶೀರ್ವಾದ, ಕೃಪಾ ಕಟಾಕ್ಷ ಆಗಿದ್ರೆ ಮಾತ್ರ ಅಂಥ ಪಿಂಡದಲ್ಲಿ ಇಂಥ ಮಕ್ಕಳು ಜನಿಸಕ್ಕೆ ಸಾಧ್ಯ ಅನ್ನೋದು ಈ ಕರ್ಮ ಸಿದ್ಧಾಂತ ಹೇಳೋದು. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ವಿದ್ಯಾಮಂತ್ರಿ ಆಗೋದಕ್ಕಾಗಿರ್ಬೋದು ಅಥವಾ ರಾಜ್ಯಪಾಲರಾಗೋದಕ್ಕಾಗಿರ್ಬೋದು ಪೂರ್ವ ಜನ್ಮದ ಕರ್ಮದ ಫಲಗಳು ಹೇಗೆ ಕಾಣುವಾಗತ್ತೆ ಉನ್ನತ ಹುದ್ದೆಗಾಗಿ ಅಂತ ತಿಳಿಸ್ತಾ ಇದ್ರಿ. ಜೊತೆಗೆ ಮಕ್ಕಳು ಹುಟ್ಟಿದಾಗ್ಲೇನೆ ಜಾತಕದ ಕುಂಡಲಿ ನೋಡಿದಾಗ ಹೇಗೆ ಗೊತ್ತಾಗುತ್ತೆ ಗುರುಜಿ? ನೋಡಿ, ಮಕ್ಕಳು ಹುಟ್ಟಿದ ತಕ್ಷಣನೇ 12ನೇ ದಿನ ಕಳೆದ ನಂತರ 12 ದಿನ ಸೂತಕ ಕಳೆದ ನಂತರ ಆ ಮಗುಗೆ ನಾಮಕರಣ ಅನ್ನೋ ಸಂಸ್ಕಾರ ಮಾಡಿದ ತಕ್ಷಣ ಜಾತಕ ಬರೀಬೇಕು. ಜಾತಕ ಬರೆದಾಗ ಅದಕ್ಕೆ ಜನ್ಮ ಕುಂಡ್ಲಿ ಅಂತಾರೆ. ಆ ರಾಶಿ ಕುಂಡ್ಲಿನಲ್ಲಿ ಗುರು ಮತ್ತು ಶನಿ ಎಲ್ಲಿದ್ದಾರೆ ಅನ್ನೋದು ನೋಡಬೇಕು, ರವಿ ಎಲ್ಲಿದ್ದಾನೆ ಅಂಥೇಳಿ. ಈಗ ಮಗು ಹುಡೋ ಸಮಯದಲ್ಲಿ ಈಗ 9 ಗಂಟೆಗೆ ಮಗು ಹುಡ್ತು ಅಂತ ಇಟ್ಕೊಳ್ಳಿ. ಬೆಳಗ್ಗೆ ಜಾವ 9 ಗಂಟೆಗೆ ಹುಟ್ಟಿದ ಮಗು. ಆ ಮಗು ಹುಟ್ಟಿದಾಗ ಸೂರ್ಯ ಯಾವ ರಾಶಿಲಿದ್ದ ಅನ್ನೋದನ್ನು ಲೆಕ್ಕ ಹಾಕ್ತಾರೆ. ಮಗು ಹುಟ್ಟಿದ ಸಮಯದಲ್ಲಿ ಸೂರ್ಯ ಯಾವ ಮನೆಯಲ್ಲಿದ್ದ, ಆ ಯಾವ ರಾಶಿಯಲ್ಲಿದ್ದ ಅನ್ನೋದನ್ನೇ ಲಗ್ನ ಅಂತ ತೊಗೊಂಡ್ಬಿಡ್ತಾರೆ. ಸೂರ್ಯ ಯಾವ ಮನೆಯಲ್ಲಿದ್ದಾನೋ ಅದು ಲಗ್ನ, ಅದೇ ಆ ಮಗುಗೆ ಬಂದಂಥ ಲಗ್ನ. ಉದಾಹರಣೆಗೆ ನಾನು ಒಬ್ಬ ರಾಜ್ಯಪಾಲನಾಗುವಂಥ ಜಾತಕ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಸ್ಕ್ರೀನ್ ಮೇಲೆ ಬಂದಿರತಕ್ಕಂಥ ಒಂದು ಜನ್ಮಕುಂಡಲಿ ನೋಡಿ, ಮೇಷಲಗ್ನ, ಮೇಷದಲ್ಲಿ ರವಿ ಇದ್ದವಾಗ, ಮೇಷಲಗ್ನದಲ್ಲಿ ರವಿ ಇದ್ದ ಮಗುಗೆ ಆ ಟೈಮಲ್ಲಿ ಹುಟ್ಟಿದ್ದಾನೆ. ಅವಳು ಅಥವಾ ಅವನು, ಹುಡುಗಿ ಅಥವಾ ಹುಡುಗ. ಮೇಷದಲ್ಲಿ ರವಿ ಇದ್ದಾಗ ಅಲ್ಲಿಂದ 9ನೇ ಮನೆಯೊಳಗೆ ಗುರು ಇರ್ತಾನೆ. ಧನುರ್ ಮನೆಯಲ್ಲಿ, ಧನುರ್ ರಾಶಿಯಲ್ಲಿ ಗುರು ಇದ್ದಾನೆ. ಮೇಷದಲ್ಲಿ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಲಗ್ನದಲ್ಲೇ ರವಿ ಇದ್ದಾನೆ. ಅಲ್ಲಿಂದ ಲಗ್ನದಿಂದ 9ನೇ ಮನೆಯಲ್ಲಿ ಗುರು ಕೂತಿದ್ದಾನೆ. ಈ ಚಾರ್ಟಲ್ಲಿ ನಾನು ತೋರಿಸ್ತಾರೋ ಚಾರ್ಟ್ನಲ್ಲಿ ಯಾವಾಗ 9ನೇ ಮನೆ ಗುರು ಕೂತಿದ್ದಾನೆ, ಶನಿ ಮನೆಯಲ್ಲಿ ಕುಜ ಕೂತಿರ್ತಾನೆ 10ನೇ ಮನೆಯಲ್ಲಿ. ಯಾವಾಗ ರವಿ ಲಗ್ನದಲ್ಲಿ 9ನೇ ಮನೆಯಲ್ಲಿ ಗುರು, 10ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾನೋ ಅವನು ರಾಜ್ಯಪಾಲನ ಆಗ್ತಾನೆ. ಇಷ್ಟು ಸೀಕ್ರೆಟು, ಸಿಂಪಲ್, ಏನು ಟೆನ್ಷನ್ನೇ ಇಲ್ಲ. ಲಗ್ನದಲ್ಲಿ ರವಿ ಇದ್ದು 9ನೇ ಮನೆಯಲ್ಲಿ ಗುರು ಇದ್ದು 10ನೇ ಮನೆಯಲ್ಲಿ ಕುಜ ಇದ್ದ ಮಂಗಳ ಇತ್ತು ಅಂದರೆ ಅವನು ಓದ್ಜಮ್ಮೆ ಬಹಳಷ್ಟು ಗುರು ಸೇವೆ ಮಾಡಿದ್ದ. ಗುರುಗಳಿಗೆ ಗುರು ಆಗುವಂಥ ಯೋಗ ಇರ್ತಾನೆ. ಮಠಾಧೀಶ ಆಗ್ಬೋದು ಅಥವಾ ರಾಜ್ಯಪಾಲನ ಆಗ್ಬೋದು. ಇದು ಬಹಳ ವಿಶೇಷವಾದಂಥ ಜಾತಕ. ಇದು 1 ಕೋಟಿಗೆ ಒಬ್ಬರು ಹುಡ್ತಾರೆ. ಎಲ್ಲ ದಿನ ಉಡಲ್ಲ ಇಂಥ ಮಕ್ಕಳು, ಕೋಟಿಗೆ 1 ಮಕ್ಕಳು ಹುಡ್ತಾರೆ. ಅದೇ ಮೇಷಲಗ್ನದಲ್ಲಿರ್ತಕ್ಕಂಥ ರವಿ ಡೈರೆಕ್ಟಾಗಿ ಗುರುಗ್ರಹನ ದೃಷ್ಟಿ ಇಟ್ಟಿದ್ರೆ, ಸೂರ್ಯ ಗುರುವನ್ನೇ ಡೈರೆಕ್ಟಾಗಿ ನೋಡ್ತಾರೆ. ಸೂರ್ಯನ ದೃಷ್ಟಿ 9ನೇ ಮನೆ ಗುರು ಗ್ರಹದ ಮೇಲೆ, ಧನುರಾಶಿ ಮೇಲೆ ಬಿದ್ದರೆ ವಿದ್ಯಾಮಂತ್ರಿ ಆಗ್ತಾರೆ. ಸೇಮ್ ಅದೇ ಜಾತಕ, ಒಂದೇ ಜಾತಕದಲ್ಲಿ ಡ್ಯುಯಲ್. ಗುರುವಿನ ಸೂರ್ಯನ ದೃಷ್ಟಿ ಗುರು ನೋಡ್ತಾ ಇದ್ರೆ ರಾಜ್ಯಪಾಲ ಆಗಲ್ಲ, ಎಜುಕೇಷನ್ ಮಿನಿಸ್ಟರ್ ಆಗಿಬಿಡ್ತಾನೆ. ಈ ಥರದ್ದು ಜಾತಕಗಳೇನಾದ್ರು ನಾವು ಬರೆದ ತಕ್ಷಣ ಮಾಡಿದ್ರೆ ಮಗು ಹುಟ್ಟಿದ ತಕ್ಷಣ ಅವನಿಗೆ ಅರಿವಿಲ್ದಂಗೆ ನೀವು ರಾಜಕೀಯ ವ್ಯಕ್ತಿ ಆಗ್ತಾನೆ ಅಂತ ಸುಮ್ಮನೆ ಪಟ್ ಅಂತ ಹೇಳ್ಬಿಡ್ಬೋದು. ಅದಕ್ಕೇನು ಸರ್ಕಸ್ಸೇ ಮಾಡೋಂಗಿಲ್ಲ. ಅಷ್ಟೇ, 3 ಗ್ರಹ. ಸೂರ್ಯ ಎಲ್ಲಿದ್ದಾನೆ? ಮೇಷ ಲಗ್ನದಲ್ಲಿದ್ದಾನೆ. ಮೇಷದಲ್ಲಿ ಸೂರ್ಯದ್ದು 9ನೇ ಮನೆಯಲ್ಲಿ ಗುರು ಇದ್ದರೆ ಅವನ ದೃಷ್ಟಿ ಬಿತ್ತು ಎಜುಕೇಷನ್ ಮಿನಿಸ್ಟ್ರು. ಕುಜ 10ನೇ ಮನೆ ಇತ್ತು ಅಂದರೆ ರಾಜ್ಯಪಾಲ, ಗವರ್ನರ್ ಆಫ್ ಕರ್ನಾಟಕ, ಗವರ್ನರ್ ಆಫ್ ತಮಿಳ್ನಾಡು, ಗವರ್ನರ್ ಆಫ್ ಆಂಧ್ರ ಪ್ರದೇಶ್, ಯಾವುದೋ ಒಂದು ಕಡೆ ಗವರ್ನರ್ ಆಗ್ತಾನೆ. ಯಾವಾಗ ಆಗ್ತಾನೆ ಗವರ್ನರ್ ಅಂತ ದಶಾಭಕ್ತಿಲಿ ನೋಡ್ಬೇಕು ನಾವಾಗ. ಸೊ ರೆಫರೆನ್ಸ್ ಸಿಕ್ತು, ನಮಗೆ ರೆಫರೆನ್ಸ್ ಸಿಕ್ಕೋಯ್ತು. ಇವನು ಇಂಥವನ್ನೇ ಆಗ್ತಾನೆ ಅಂತ, ಇಂಥಕ್ಕೆ ಹುಟ್ಟಿದ್ದಾನೆ ಅಂತ ಗೊತ್ತಾಯಿತು. ಎಲ್ಲಿ ಯಾವ ದೇಶಕ್ಕೆ, ಯಾವ ರಾಜ್ಯದಲ್ಲಿ ಮತ್ತು ಯಾವ ಪೀರಿಯಡ್ನಲ್ಲಿ ಇವನು ಮಂತ್ರಿ ಆಗ್ಬೋದು, ವಿದ್ಯಾಮಂತ್ರಿ, ಯಾವ ಡ್ಯೂರೇಷನಲ್ಲಿ ರಾಜ್ಯಪಾಲ ಆಗ್ತಾನೆ ಅನ್ನೋದನ್ನು ಆಯಾ ಹೋಗ್ತಾ ಬೆಳೀತಾ ಮಗು ಬೆಳೆದಾಗೆ ದಶಾಭಕ್ತಿ ನೋಡ್ತಾ ಬಂದಾಗ ಆ ಯೋಗ ಪತ್ತೆ ಹಚ್ತದೆ. ಅದರಿಂದ ತಾಯಿ ಗರ್ಭದಲ್ಲೇ ಇದ್ದಾಗ ಅಥವಾ ತಂದೆ ತಾಯಿ ಇಬ್ಬರು ಸಂಯೋಗ ಆಗುವಂಥ ಸಮಯದಲ್ಲಿ, ಸೆಕ್ಸ್ ಮಾಡುವಂಥ ಸಮಯದಲ್ಲಿ 16ನೇ ದಿನ ಮೆನ್ಸಸ್ ಆದ 16ನೇ ದಿನಕ್ಕೆ ಗಂಡು ಮಗು ಸಂತಾನ ಆಗುತ್ತೆ. ಮೆನ್ಸಸ್ ಆದ ಒಂದು ಹೆಂಗಸು ಮೆನ್ಸಸ್ ಆಗ್ತಾಳೆ, 16ನೇ ದಿನಕ್ಕೆ ಅವಳು ಗಂಡನ ಜೊತೆ ಸಂಪರ್ಕ ಹೊಂದಾಗ ಆ ವೀರ್ಯದಲ್ಲಿ ಬರತಕ್ಕಂಥ ಶಕ್ತಿ ಗಂಡು ಮಕ್ಕಳನ್ನು ಉತ್ಪತ್ತಿ ಮಾಡತ್ತಂತೆ. ಆ ಸಮಯದಲ್ಲಿ ಅವತ್ತಿನ ದಿವಸ ಗುರು ಜಪ, ಗುರುನಾಮಸ್ಮರಣೆ ಇದನ್ನು ಮಾಡಿ, ಗುರುದರ್ಶನ, ಗುರುವಿನ ಸಾನ್ನಿಧ್ಯದಲ್ಲಿದ್ದು ಏನೋ ಇತ್ತು ಅಂದರೆ ಅವ್ರಿಗೆ ಅರಿವಿಲ್ದಂಗೆ ಗುರು ಆ ಮೂಮೆಂಟಲ್ಲಿ ಆಶೀರ್ವಾದ ಆಗುವಂಥ ಚಾನ್ಸ್ ಇದೆ ಅಂತೇಳಿ ಇದು ಪರಾಶರ ಹೊರಶಾಸ್ತ್ರದಲ್ಲಿ, ಅಗಸ್ತ್ಯ ಮುನಿಗಳ ನಾಡಿಶಾಸ್ತ್ರದಲ್ಲಿ ಇದೊಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ದಿನ ಎಲ್ಲರೂ ಮಕ್ಕಳು ಹೆರ್ತಾರೆ, ಎಲ್ರಿಗೂ ನಾವು ತಂದೆ ತಾಯಿಗಳಾಗ್ತೀವಿ. 5 ಜನ ಮಕ್ಕಳು ತಂದೆ ತಾಯಿ ಅಂತೀವಿ, 10 ಜನ ನಮಗೆ ಮಕ್ಕಳು ಅಂತೀವಿ.
ನಮ್ಗೆ 8 ಜನ ಮಕ್ಕಳು ಅಂತೀವಿ ಭಾಳ ಖುಷಿಲಿ. ಏನು ಪ್ರಯೋಜನ? ಅದ್ರಲ್ಲಿ ಯಾರಾದರೂ ಒಬ್ಬರು ಮಂತ್ರಿ ಆಗಿದ್ದಾರಾ? ಅದು ಯಾರೋ ಜಗತ್ತಿಗೆ ವಿಖ್ಯಾತ ಆಗುವಂಥ ಮಕ್ಕಳಾಗಿದ್ದಾರಾ ಅನ್ನೋದು ಪ್ರಶ್ನೆ ಮಾಡಬೇಕಲ್ಲಿ. 8 ಮಕ್ಕಳು 10 ಮಕ್ಕಳು ನನಗೆ ಅಂತ ಕೊಚ್ಕೊಳ್ಳೋದಲ್ಲ. ಆ 10 ಮಕ್ಕಳು ಜಗತ್ತಿಗೆ ಎಷ್ಟು ಒಳ್ಳೇದು ಮಾಡ್ತಾರೆ? 10ರಲ್ಲಿ ಯಾರು ಒಬ್ಬರು ಒಳ್ಳೆ ಸೆಲೆಬ್ರಿಟಿ ಆಗಿದ್ದಾರಾ? 10ರಲ್ಲಿ ಯಾರು ಒಬ್ಬರು ಜಗತ್ತಿಗೆ ಸಮಾಜಕ್ಕೆ ಒಳ್ಳೆ ಅಸೆಟ್ ಆಗಿದ್ದಾರಾ ಅನ್ನೋ ಚಿಂತನೆ ಮಾಡಬೇಕು ತಂದೆ ತಾಯಿ. ಸಂತಾನ ಕೊಡೋದು ದೊಡ್ಡದಲ್ಲ. ಪ್ರಾಣಿಗಳು ಬೇಕಾದ ಸಂತಾನ ಮಾಡುತ್ತವೆ. ಒಂದು ನಾಯಿ 10-15 ಮರಿ ಹಾಕ್ಬಿಡುತ್ತೆ. ಹಾಗೆ ನಮಗೂ ಅವ್ರಿಗೇನು ವ್ಯತ್ಯಾಸ? ನಾವು ಮಕ್ಕಳು ಹೆರೋದು ದೊಡ್ಡದಲ್ಲ. ಆ ಮಕ್ಕಳಿಂದ ನನಗೆಷ್ಟು ಉಪಯೋಗ, ಜಗತ್ತಿಗೆ ಎಷ್ಟು ಉಪಯೋಗ, ನಾವು ಸಮಾಜಕ್ಕೆ ಸೊಸೈಟಿಗೆ ಎಷ್ಟು ಲಾಭ ಅನ್ನೋದು ಚಿಂತನೆ ಮಾಡಬೇಕಂತೆ. ಆ ಚಿಂತನೆ ಯಾವಾಗ ಗೊತ್ತಾ ಮಾಡಬೇಕು? ಗಂಡ ಹೆಂಡರು ಸೆಕ್ಸ್ ಮಾಡುವಾಗ, ಸಂಗಮ ಆಗುವಾಗ ಇದು ಬಹಳ ಚಿಂತನೆ ಮಾಡುವ. ಅದಕ್ಕೆ ಗರ್ಭೋಪನಿಷತ್ತಲ್ಲಿ ಹೇಳ್ತಾರೆ, ಯಾವುದೇ ಒಬ್ಬ ಪುರುಷ ಮತ್ತು ಸ್ತ್ರೀಯರು ಅವರ ಒಂದು ಸಂಭೋಗ ಕ್ರಿಯೆಯಲ್ಲಿ ಮಾಡೋಕ್ಕೆ ಮುಂಚೆ ಅವರು ವೀರ್ಯಾಣು ಅಂಡಾಣು ಶುದ್ಧಿ ಮಾಡ್ಕೋಬೇಕಂತೆ ಗುರುನಾಮಸ್ಮರಣೆಯಿಂದ. ಗುರುನಾಮಸ್ಮರಣೆ, ಕುಲದೇವರ ಆಶೀರ್ವಾದ, ಕುಲದೇವಿ ಆಶೀರ್ವಾದ. ಅದಕ್ಕೆ ಮದುವೆ ಆದ ತಕ್ಷಣ ನಾವು ಫಸ್ಟ್ ನೈಟ್ ಅಂತ ಮಾಡ್ತಾರೆ. ಆ ಫಸ್ಟ್ ನೈಟ್ ಯಾಕೆ ಮಾಡ್ತಾರೆ ಅಂತಂದರೆ, ಆ ಲಗ್ನ ಮುಹೂರ್ತದಲ್ಲಿ ಇವರು ದೇಹ ಸಂಪರ್ಕ ಆದರೆ ಜಗತ್ತಿಗೆ ಒಳ್ಳೆ ಸಂತಾನ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ. ಇವತ್ತಿನ ದಿವಸ ಏನಾಗುತ್ತಂದರೆ, ಮದುವೆ ಮುಂಚೆನೇ ಎಲ್ಲ ನಡೆದೋಗಿರುತ್ತೆ, ಆಮೇಲೆ ಮದುವೆ ಮಾಡ್ಕೊಳ್ತಾರೆ. ಅಂಥವ್ರಿಗೆ ಇಂಥ ಒಳ್ಳೆ ರಾಜ್ಯಪಾಲ ಮಕ್ಕಳು ಇರ್ತಾರೆ, ಎಜುಕೇಷನ್ ಮಿನಿಸ್ಟರ್ ಆಗೋಂಥ ಮಕ್ಕಳು ಇರ್ತಾರೆ. ರೌಡಿಗಳು, ಜೈಲಿಗೆ ಹೋಗೋವಂಥವ್ರು, ಕೊಲೆ ಮಾಡೋದು, ಹೆಣ್ಮಕ್ಳು ರೇಪ್ ಮಾಡೋವಂಥದ್ದು, ಕದಿಯೋದು, ಕೊಲೆ ಮಾಡೋದು, ಮೋಸ ಮಾಡೋದು, ಈ ಥರ ಮಕ್ಕಳಿಗೆ ನಾವು ಒಂದು ಮಕ್ಕಳು ಜನ್ಮ ಕೊಟ್ಟುಬಿಟ್ರೆ ನಮ್ಮದು ಒಂದು ಜನ್ಮನ ಅಂತ ಅನಿಸುತ್ತೆ. ಏನು ರೀ ಇಂಥ ಮಕ್ಕಳು ಜನ್ಮ ಕೊಟ್ಟರೆ ನಾಚಿಕೆ ನೀವೆಂತರ ಅಪ್ಪ ಅಮ್ಮ ಅಂದ್ಬಿಟ್ರೆ ಎಷ್ಟು ನೋವಾಗುತ್ತಾಗ. ನೀನೆಂಥವನೋ, ನೀನೇ ಎಷ್ಟು ವಸ್ತು ಅಂದರೆ ನಿಮ್ಮ ಅಪ್ಪ ಅಮ್ಮ ಇನ್ನೆಷ್ಟು ವಸ್ತು ಅಂತ ಅಂದ್ಬಿಟ್ರೆ ಎಷ್ಟೇ ಕೋಟಿ ಇದ್ರೇನು ಅಂತ ಮಾತು ಒಂದು ಸಲ ಕೇಳಿಬಿಟ್ರೆ. ಅದಕ್ಕೆ ಮದುವೆ ಆಗೋದು ದೊಡ್ಡದಲ್ಲ, ಹೆಂಗೂ ಮದುವೆ ಆಗಿಬಿಡುತ್ತೆ. ಆ ಮಕ್ಕಳು ಪಡಿತೀವಲ್ಲ ಅದು ಇಂಪಾರ್ಟೆಂಟ್. ಮಕ್ಕಳಿಂದನೇ ನಮ್ಗೆ ಚಿಂತೆ ಅನ್ನೋದಾದ್ರೆ ಮಕ್ಕಳು ಏನಿಗೆ ಬೇಕು? ನಮ್ಮ ಮಕ್ಕಳೇ ನಮ್ಗೆ ಹೊಡಿತಾರೆ ಅನ್ನೋದ್ರೆ ನಮ್ಮ ಮಕ್ಕಳು ಯಾಕೆ ಹೇರಬೇಕು? ನಮ್ಮ ಮಕ್ಕಳೇ ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ಅಂದರೆ ಯಾಕೆ ನಮ್ಮ ಮಕ್ಕಳು ಪಡಿಬೇಕು? ಆದ್ದರಿಂದ ಸಂತಾನದಲ್ಲಿ ಒಳ್ಳೆ ಸಂತಾನವನ್ನು ಪಡಿಬೇಕು ಅಂತಂದರೆ ಸದಾ ಗುರು ಸೇವೆ ಆಗಬೇಕು. ಓದ್ ಜನ್ಮದಲ್ಲಿ ಗುರು ಸೇವೆ ಮಾಡಿದರೆ ಅಂಥವ್ರಿಗೆ ಮಜೀದ್ ಜನ್ಮದಲ್ಲಿ ವಿದ್ಯಾಮಂತ್ರಿ ಮಕ್ಕಳು ಹುಡ್ತಾರೆ, ರಾಜ್ಯಪಾಲ ಆಗುವಂಥ ಮಕ್ಕಳು ಹುಡ್ತಾರೆ. ಓದ್ ಜನ್ಮದಲ್ಲಿ ಗುರು ಸೇವೆ ಮಾಡಿಲ್ಲ, ಕೊಲೆಗಾರ, ಮೋಸಗಾರ, ಕುಂಟ, ಕುರುಡ, ಹಾರ್ಟಲ್ಲಿ ಹೋಲು, ಮಧ್ಯ ವಯಸ್ಸಿನಲ್ಲಿ ಸಾವು, ಅಲ್ಪಾಯುಷ್ ಮಕ್ಕಳು, ಮತ್ತು ಚಿಕ್ಕ ವಯಸ್ಸಿಗೆ ಪ್ಯಾರಾಲಿಸಿಸ್ ಆಗೋದು, ಇಲ್ಲ ಬುದ್ಧಿಭ್ರಮಣೆ, ಮತಿಭ್ರಮಣೆ, ಅಂಗವಿಕಲತೆ, ಇಂಥ ಮಕ್ಕಳು ಇರ್ತಾರೆ. ಯಾವ ದಂಪತಿಗಳು ಪೂರ್ವ ಜನ್ಮದಲ್ಲಾಗಲಿ ಈ ಜನ್ಮದಲ್ಲಾಗಲಿ ನಿರಂತರ ಗುರು ಸೇವೆ ಮಾಡ್ತಾರೋ ಅಂಥವ್ರಿಗೆ ಒಳ್ಳೆ ಮಕ್ಕಳೇ ಉಡೋದು. ಅಪ್ಪ ಅಮ್ಮದಿರು ಬಡತನ ಇರ್ಬೋದು, ಅಪ್ಪ ಸರಿಯಿಲ್ಲ ಅಮ್ಮ ಸರಿಯಿಲ್ಲ ಇರ್ಬೋದು, ಆದರೆ ಗುರು ಸೇವೆ ಪವರಿಂದ, ಆ ಗುರು ಸೇವೆ ಪ್ರಭಾವದಿಂದ ದೀರ್ಘಾಯುಷ್ಯು ಮತ್ತು ಉನ್ನತವಾದ ಮಟ್ಟಕ್ಕೆ ಹೋಗುವಂಥ ಮಕ್ಕಳನ್ನು ಪಡೆಯುವಂಥ ಚಾನ್ಸು ಅವ್ರ ಜಾತಕದಲ್ಲಿ ಇಲ್ಲ ಅಂತ ಕೂಡ ಗುರು ಸೇವೆಯಿಂದ ಬರುತ್ತಂತೆ. ಅದರಿಂದ ಆ ಗುರು ಸೇವೆಯಿಂದ ರಾಜ್ಯಪಾಲನಾಗುವಂಥ ಮಕ್ಕಳು ಇರ್ತಾರೆ, ಗುರು ಸೇವೆ ಮಾಡಿದ್ರೆ ವಿದ್ಯಾವಂತರಾಗುವಂಥ ಮಕ್ಕಳು ಇರ್ತಾರೆ. ಮಂತ್ರಿಗಳು ಬಹುಶಃ ಅವನು ಆ ಮಂತ್ರಿನೇ ಓದಿಲ್ಲವೇನೋ, ಆ ಮಂತ್ರಿನೇ SSLC ಪಾಸಾಗಿಲ್ಲ, ಆ ಮಂತ್ರಿ ಆಗಿರೋನೇ ಹೆಬ್ಬೆಟ್ಟು ಹೊತ್ತಬೋದು, ಅಥವಾ PUCನೇ ಪಾಸಾಗಿಲ್ಲ, ಆದರೆ ಆ ಪದವಿಗೆ ಹೋಗ್ಬಿಡ್ತಾನೆ. ಆ ವಿದ್ಯಾಮಂತ್ರಿನ ಪದವಿಗೆ ಹೋಗ್ಬಿಡ್ತಾನೆ. ಅವ್ನಿಗೆ ಓದೋಕ್ಕೂ ಬರೋಕ್ಕೆ ಸರಿಯಾಗಿ ಬರದೇ ಇರ್ಬೋದು, ಆದರೆ ರಾಜ್ಯಪಾಲ ಆಗ್ತಾನೆ. ಕಾರಣ ಪೂರ್ವಜನ್ಮದ ಗುರುವಿನ ಸೇವೆ ಮತ್ತು ಅವ್ರ ಅಪ್ಪ ಅಮ್ಮ ಗುರುಗಳು ಸೇವೆ ಮಾಡಿದ ಫಲವಾಗಿ ಈ ಜನ್ಮದಲ್ಲಿ ಅಂಥ ಮಗನಿಗೆ ಆಶೀರ್ವಾದ ಆಗಿರ್ತದೆ ಅಂತೇಳಿ ಗುರುಗೀತೆ, ಗುರು ಸಂಹಿತೆ, ದತ್ತಾತ್ರೇಯ ಸಂಹಿತೆಯಲ್ಲಿ ಈ ವಿಷಯ ಬಗ್ಗೆ ಮಾತಾಡ್ತಾರೆ. ಅದರಿಂದ ನಾವೆಲ್ಲರೂ ಗುರು ಸೇವೆ ಮಾಡಬೇಕು ಚೆನ್ನಾಗಿ, ಒಳ್ಳೆ ಮಕ್ಕಳು ಪಡೆಯೋಕ್ಕೆ. ಒಳ್ಳೆ ಮಕ್ಕಳಿಲ್ಲ ಅಂದರೆ ಏನು ಆಸ್ತಿ ಇದ್ದರೂ ಏನು ಲಾಭ ಇಲ್ಲ. ಸರಿ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ವಿದ್ಯಾಮಂತ್ರಿ ಆಗಿರ್ಬೋದು ಅಥವಾ ರಾಜ್ಯಪಾಲರಾಗಿರ್ಬೋದು, ಇಂತಹ ಉನ್ನತ ಹುದ್ದೆ ದೊರಕಬೇಕು ಅಂತ ಅಂದರೆ ಪೂರ್ವ ಜನ್ಮದ ಕರ್ಮದ ಫಲಗಳು ಹೇಗೆ ಕಾರಣವಾಗಿರುತ್ತೆ, ಜೊತೆಗೆ ಜನ್ಮ ಕುಂಡಲಿಯಲ್ಲಿ ಮಗು ಹುಟ್ಟಿದ ತಕ್ಷಣ ಹೇಗೆ ಅದನ್ನು ಕಂಡುಕೊಳ್ಳೋದು ಹೆತ್ತವರು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.